ಮನಸ್ಸಲ್ಲಿ ಯಾವಾಗ್ಲಾದ್ರೂ ಪ್ರಶ್ನೆ ಹುಟ್ಟಿದಾಗ ಅಥವಾ ಏನಾದ್ರೂ ಅನುಮಾನ ಬಂದಾಗ ನಾವು ನಮ್ಮ ಗುರುಗಳ ಹತ್ರ ಹೋಗ್ತೀವಿ, ನಮ್ಮ ದೇವರ ಹತ್ರ ಹೋಗಿ ಅವರನ್ನ ಕೇಳ್ತೀವಿ. ಹಾಗೆ ನಾನು ಕೂಡ ಒಂದಿನ ನನ್ನ ಆರಾಧ್ಯ ಅಂದ್ರೆ ನನ್ನ ಮಹಾದೇವನ ಹತ್ರ ಹೋಗಿದ್ದೆ. ನಾನು ಅವರನ್ನ ಒಂದು ಪ್ರಶ್ನೆ ಕೇಳಿದೆ. ಅದೇನು ಅಂದ್ರೆ, ಮಹಾದೇವ, ಜೀವನದಲ್ಲಿ ಆನಂದ, ಉತ್ಸವ ಆಚರಿಸೋದಕ್ಕೆ, ಪ್ರೀತಿಯನ್ನ ಹಂಚೋದಕ್ಕೆ, ಜೀವನವನ್ನ ಪೂರ್ತಿಯಾಗಿ ಅನುಭವಿಸೋದಕ್ಕೆ ಎಲ್ಲಕ್ಕಿಂತ ಒಳ್ಳೆ ಸಮಯ ಯಾವುದು ಅಂತ. ಮಹಾದೇವ ನಗೋಕ್ ಶುರು ಮಾಡಿದ್ರು. ಅವ್ರು ಹೇಳಿದ್ದೇನು ಅಂದ್ರೆ, ಜೀವನದಲ್ಲಿ ಉತ್ಸವ ಆಚರಿಸೋದಕ್ಕೆ ಎಲ್ಲಕ್ಕಿಂತ ಒಳ್ಳೆ ದಿನ ಯಾವುದು ಅಂದ್ರೆ ಸಾವಿಗೆ ಒಂದು ದಿನದ ಮೊದಲು ಅಂತ. ಪ್ರೀತಿ ಹಂಚೋದಕ್ಕೆ ಎಲ್ಲಕ್ಕಿಂತ ಒಳ್ಳೆ ಘಳಿಗೆ ಸಾವಿಗಿಂತ ಒಂದು ಕ್ಷಣ ಮೊದಲನೆಯದು ಅಂತ. ಜೀವನವನ್ನ ಅನುಭವಿಸೋದಕ್ಕೆ ಎಲ್ಲಕ್ಕಿಂತ ಒಳ್ಳೆ ಸಮಯ ಯಾವುದು ಅಂದ್ರೆ ಸಾವಿಗಿಂತ ಒಂದು ಕ್ಷಣಕ್ಕೂ ಮೊದಲು. ನನಗಂತೂ ಆಶ್ಚರ್ಯ ಆಯ್ತು. ಆಗ ನಾನು ಹೇಳಿದೆ, ಆದ್ರೆ ಮಹಾದೇವ, ಸಾವಂತೂ ಅನಿಶ್ಚಿತ, ನಮಗ್ ಗೊತ್ತಿರೋದಿಲ್ಲ ಸಾವು ಯಾವಾಗ ಆಗತ್ತೆ ಅಂತ. ಮಹಾದೇವ ಮತ್ತೆ ನಗೋಕ್ ಶುರು ಮಾಡಿದ್ರು. ಅವ್ರು ಹೇಳಿದ್ದೇನು ಅಂದ್ರೆ, ನಾವು ಜೀವನವನ್ನ ಹೇಗ್ ಕಳಿಬೇಕು ಅಂದ್ರೆ ಜೀವನದ ಪ್ರತಿಯೊಂದು ದಿನ, ಪ್ರತಿಯೊಂದು ಘಳಿಗೆ, ಪ್ರತಿಯೊಂದು ಕ್ಷಣವನ್ನು ಕೊನೆಯದು ಅನ್ಕೋಬೇಕು. ಆಗ ನಾವು ನಮ್ಮ ಪೂರ್ತಿ ಜೀವನವನ್ನ ಆನಂದದಿಂದಾನೇ ಕಳಿಬಹುದು ಅಲ್ವಾ? ಅದರಿಂದ ನೀವು ಕೂಡ ಇದನ್ನ ಮನಸ್ಸಲ್ಲಿಟ್ಕೊಂಡು ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.